ನಮಸ್ಕಾರ ಕೇಳುಗರೆ, ನಮಸ್ಕಾರ ವೀಕ್ಷಕರೇ. ನಾನು ಡಾಕ್ಟರ್ ಲೋಕೇಶ್ SK. ಇಂದಿನ ವಿಷಯ ಬಂದು ಫೋಟೋಗ್ರಫಿ. ಇತ್ತೀಚಿನ ದಿನಗಳಲ್ಲಿ ಫೋಟೋಗ್ರಫಿ ಅನ್ನೋದು ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಫೋಟೋಗ್ರಫಿ ಇಲ್ಲದೆ ಏನು ಕೆಲಸನೇ ಆರಂಭಿಸಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಯಾಕೆಂತಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇವತ್ತು ಹ್ಯಾಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಫೋಟೋಗ್ರಾಫರ್ಸೇ. ಯಾಕೆಂತಂದರೆ ತಮ್ಮ ಮೊಬೈಲ್ಗಳಲ್ಲಿ ಪಿಕ್ಚರ್ಗಳನ್ನು ಅಂದರೆ ಚಿತ್ರಗಳನ್ನು ಸೆರೆ ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರವರ ವಿಶೇಷವಾದ ಕ್ಷಣಗಳನ್ನು. ಆದರೆ ಈ ಫೋಟೋಗ್ರಫಿ ಪ್ರೊಫೆಷ್ನಲ್ ಹಂಗೆ ತಿಳ್ಕೋಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಫೋಟೋಗ್ರಫಿ ಅನ್ನೋದು ಸಾಮಾನ್ಯವಾದ ವಿಷಯ ಅಲ್ಲ. ನೋಡಿ, ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಬ್ಬ ಸಮಾರಂಭಗಳಿಗೆ, ಯಾವುದೇ ಒಂದು ಶುಭ ಸಮಾರಂಭಗಳಾಗಿರ್ಬೋದು, ಪೂಜಾರಿ ಇಲ್ಲಾಂದ್ರೆ ನಡೀತದೆ, ಫೋಟೋಗ್ರಾಫರ್ ಇಲ್ಲಾಂದರೆ ಸಾಧ್ಯನೇ ಇಲ್ಲ, ಆ ಈವೆಂಟ್ ಸ್ಟಾರ್ಟೇ ಆಗಲ್ಲ. ಆ ಮಟ್ಟಿಗೆ ನಾವು ಬಂದು ನಿಂತಿದ್ದೇವೆ. ಇವತ್ತೊಂದು ಟ್ರೆಂಡ್ ಇದೆ. ಏನಪ್ಪ ಅಂತಂದರೆ, ಆ ಹುಡುಗರು ಫೋಟೋಶೂಟ್ ಅಂತ ಹೋಗ್ತಾರೆ ಕೆಲವೊಂದು ಯುವಕರು. ಇನ್ನು ಮದುವೆಗೆ ನಾವು ಬಂತಂದರೆ ಮ್ಯಾರೇಜ್ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಅಂತ, ಪೋಸ್ಟ್ ವೆಡ್ಡಿಂಗ್ ಅಂತ, ಕ್ಯಾಂಡಿಡ್ ಫೋಟೋಶೂಟ್ ಅಂತೇಳಿ ಹೀಗೆ ಅನೇಕ ಟೈಪ್ಸ್ ಆಫ್ ಫೋಟೋಗ್ರಫಿಗಳನ್ನು ನಾವು ಮ್ಯಾರೇಜ್ಗಳಲ್ಲಿ ನೋಡ್ತೀವಿ. ಆದರೆ ಅದಕ್ಕೂ ಮೀರಿ ಈ ಫೋಟೋಗ್ರಫಿಯಲ್ಲೇ 150ಕ್ಕೂ ಹೆಚ್ಚು ಟೈಪ್ಸ್ ಆಫ್ ಫೋಟೋಗ್ರಫಿಯನ್ನು ನಾವು ಕಾಣ್ಬೋದು. ಬಟ್ ಅದಕ್ಕೆ ಟೆಕ್ನಿಕಲ್ ಟರ್ಮ್ಸ್ಗಳನ್ನು ನಾವು ತಿಳ್ಕೊತ ಹೋದರೆ ನಾವು ಆ ವಿಷಯಗಳನ್ನು ಭಾಳ ಸುಲಭವಾಗಿ ಗ್ರಹಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಯಾರು ಫ್ಯೂಚರಲ್ಲಿ ಅಂದರೆ ಭವಿಷ್ಯದಲ್ಲಿ ನೀವು ಒಳ್ಳೆ ಫೋಟೋಗ್ರಾಫರ್ ಆಗಬೇಕು, ಛಾಯಾಗ್ರಾಹಕರಾಗಬೇಕು, ಫೋಟೋ ಜರ್ನಲಿಸ್ಟ್ಗಳಾಗಬೇಕು ಅಂತಂತಂದರೆ ಈ ಬೇಸಿಕ್ ಟಿಪ್ಸ್ಗಳನ್ನು ನೀವು ಮೊದಲನೇದಾಗಿ ಅಳವಡಿಸ್ಕೋಬೇಕಾಗ್ತದೆ. ಏನು ಅದು, ಆ ಫೋಟೋಗ್ರಫಿ ಹೇಗೆ ಆಪ್ರೇಟ್ ಆಗ್ತದೆ, ಫೋಟೋಗ್ರಫಿ ಅಂದರೆ ಏನು, ಅದಕ್ಕೆ ಏನೆಲ್ಲ ಬೇಕು ಅನ್ನೊಂದು ವಿಷಯವನ್ನು ಇವತ್ತು ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಣ. ನೋಡಿ, ಫೋಟೋಗ್ರಫಿ ನೋಡಿ, ಅಲ್ಲಿ ಒಂದು ಪದ ಹೇಳ್ತದೆ, ಫೋಟೋಗ್ರಫಿ. ಇವು ಗ್ರೀಕ್ ಶಬ್ದಗಳಿಂದ ಬಂದಿರುವಂತಹ ಒಂದು ಪದ ಆಗಿದೆ ಫೋಟೋಗ್ರಫಿ ಅನ್ನೋದು. ಇಲ್ಲಿ ಹಾಗಾದರೆ ಫೋಟೋ ಅಂದರೆ ಏನು, ಗ್ರಫಿ ಅಂದರೆ ಏನು? ಗ್ರೀಕ್ ಶಬ್ದದಿಂದ ಏನು ಬಂದು, ಆದರೆ ಅವುಗಳ ವಿಸ್ತಾರ ರೂಪ ಆದರೂ ಏನು? ನೋಡಿ, ಫೋಟೋ ಅಂತಂದರೆ ಬೆಳಕು ಅಂತ, ಗ್ರಫಿ ಅಂತಂದರೆ ಬರೆಯೋದು ಅಂತ, ಒಟ್ಟಾರೆಯಾಗಿ ಫೋಟೋಗ್ರಫಿ ಅಂತಂದರೆ ಬೆಳಕಿನ ಬರವಣಿಗೆ ಎಂದು ಅರ್ಥ. ಇಂಗ್ಲೀಷಲ್ಲಾದರೆ ಲೈಟಿಂಗ್ ರೈಟಿಂಗ್ ಅಂತೇಳಿ ಕರಿತೀವಿ ನಾವು. ಯಾಕಂದರೆ ಬೆಳಕನ್ನು ನಾವು ಲೈಟ್ಸ್ ಅಂತೇಳಿ ಕರಿತೀವಿ. ಈ ಫೋಟೋಗ್ರಫಿಗೆ ಬೇಸಿಕ್ಕಾಗಿ ಬೇಕಾಗಿರೋದೇನಪ್ಪ, ಪ್ರಧಾನವಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ಬೆಳಕು. ಈ ಲೈಟಿಂಗ್ ಇಲ್ಲದೆ ನಾವು ಯಾವುದೇ ಒಂದು ಚಿತ್ರವನ್ನು ಸೆರೆಹಿಡಲಿಕ್ಕೆ ಸಾಧ್ಯನೇ ಆಗಲ್ಲ. ಇಷ್ಟು ಮಹತ್ವವಾದ ಒಂದು ವಿಚಾರವನ್ನು ನಾವು ಇವತ್ತಿನ ವಿಷಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವೇನು, ಹೇಗೆ ಬೆಳಕಿನ ನೆರವಿನಿಂದ ಯಾವ ರೀತಿ ಫೋಟೋಗ್ರಫಿಯನ್ನು ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊತ ಹೋದರೆ, ಅಲ್ಲಿ ಯಾವ ಅಂಶಗಳು ಬಹಳ ಮುಖ್ಯವಾಗಿ ನಮ್ಮನ್ನು ಕಾಡ್ತವೆ, ಈ ವಿಷಯಗಳನ್ನು ತಿಳ್ಕೊಂಡ್ರೆ ನಾವು ಏನು ಮಾಡ್ಬೋದು, ಅದ್ಭುತವಾದ ಒಬ್ಬ ಫೋಟೋಗ್ರಾಫರ್ ಆಗ್ಬೋದು, ಛಾಯಾಗ್ರಾಹಕ ಆಗ್ಬೋದು. ಹೇಗೆ, ಮೊದಲು ಒಬ್ಬ ಬೇಸಿಕ್ಕಾಗಿ ಮಾತಾಡೋದಾದರೆ, ನನಗೆ ಇದೇ ಕ್ವಾಲಿಫಿಕೇಷನ್ ಬೇಕನ್ನೋದು ಏನಿಲ್ಲ. ಛಾಯಾಗ್ರಹಣಕ್ಕೆ SSLC ಓದಿದವರು ಏನು ಫೋಟೋಗ್ರಾಫರ್ ಆಗ್ಬೋದು, ಏನು ಓದದೇ ಇರುವಂಥ ವ್ಯಕ್ತಿ ಕೂಡ ಫೋಟೋಗ್ರಾಫರ್ ಆಗ್ಬೋದು, PhD ಮಾಡಿದ್ರು ಕೂಡ ಏನು ಫೋಟೋಗ್ರಾಫರ್ ಆಗ್ಬೋದು. ಆದರೆ ಅವರಿಗೆ ಮೂಲಭೂತವಾಗಿ ಏನು ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳು ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಅವನ ಅಲ್ಲಿರುವಂತಹ
ಗುಣಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಾವು ಫೋಟೋಗ್ರಫಿ ಕ್ಷೇತ್ರಕ್ಕೆ ಬರೋಣ. ಆದರೆ ಅವು ಏನಪ್ಪ ಗುಣಲಕ್ಷಣಗಳು ಅಂತಂದರೆ, ಮೊದಲು ನೋಡುವಂತಹ ನೋಟ ಚೆನ್ನಾಗಿರ್ಬೇಕು. ಒಬ್ಬ ಫೋಟೋಗ್ರಾಫರ್ ಏನು ನಾವು ಆಗ್ತೀವಿ ಅಂತಂದರೆ, ನಾವು ನೋಡುವಂಥ ನೋಟ ಅಂದರೆ ನಾವೇನೋ ಹುಡುಗಿನ ನೋಡ್ತಾ ಇದ್ದೀವಿ ಅಂತಲ್ಲ, ಪರಿಸರವನ್ನು ನಾವು ಯಾವ ರೀತಿ ನೋಡ್ತೀವಿ, ಇನ್ನೊಂದು ನಮ್ಮ ಕಣ್ಮುಂದೆ ಸಿಗುವಂತಹ ವಿಷಯಗಳನ್ನು ನಾವು ಯಾವ ರೀತಿ ಗ್ರಹಿಸ್ತೀವಿ ಅನ್ನೋ ಒಂದು, ಯಾವ ರೀತಿ ನೋಡ್ತೀವಿ ಅನ್ನೋ ಒಂದು ವಿಷಯವನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಯಾಕೆಂತಂದರೆ ಫೋಟೋಗ್ರಫಿ ಅನ್ನೋದೇ ಒಂದು ಕಲ್ಪನಾ ಶಕ್ತಿ. ಅದನ್ನು ನಾವು ನೋಡಿ ಒಂದು ಇಮ್ಯಾಜಿನೇಷನ್ ಬರಲಿಲ್ಲ ಅಂತಂದರೆ ನಾವು ಫೋಟೋಗ್ರಫರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಆಗಲೇ ಹೇಳ್ತೀನಿ, ಬೆಳಕನ್ನು ಬರೆಯೋದು ಎಂಥ ಅದ್ಭುತವಾದ ಒಂದು ಪದವನ್ನು ಇಲ್ಲಿ ನಾವು ಕೇಳ್ತೀವಿ ಅಂತಂದರೆ, ನೋಡಿ, ಬೆಳಕನ್ನು ಬರಿತೀವಿ ಅಂದರೆ ಫೋಟೋಗ್ರಫಿ ಅಂದರೆ ಚಿತ್ರವನ್ನು ಬರೆಯುವಂಥದ್ದು. ಅಂದರೆ ಆ ಇಮ್ಯಾಜಿನೇಷನ್ನು ನಮ್ಮಲ್ಲಿದ್ದಾಗ ಒಂದು ಅದ್ಭುತವಾದ ಫೋಟೋವನ್ನು ನಾವು ಇಲ್ಲಿ ತೆಗಿಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ನಮ್ಮ ನೋಟ ಚೆನ್ನಾಗಿರ್ಬೇಕು. ಯಾವಾಗಲೂ ಸೂಕ್ಷ್ಮತೆ ನಮ್ಮ ಕಣ್ಣಿನಲ್ಲಿರಬೇಕು. ಯಾವ ವಿಚಾರವನ್ನು ನಾವು, ಪರಿಸರವನ್ನು ಹೆಂಗೆ ನೋಡ್ತೀವಿ, ನಮ್ಮ ಸುತ್ತಮುತ್ತಲಿನ ಆಗುವಗಳನ್ನು ಹೇಗೆ ಗ್ರಹಿಸ್ತೀವಿ ಅನ್ನೋದ್ರ ಮೇಲೆ ನಾವು ನಿಂತಿರ್ತೇವೆ. ಆಮೇಲೆ ಮಾತು, ಇದೇನಪ್ಪ ಫೋಟೋಗ್ರಫಿ ಅಂತಾರೆ ಇವರು, ಇದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ, ಒಬ್ಬ ಛಾಯಾಗ್ರಾಹಕನಿಗೆ ಮಾತು ತೂಕವಾದ ಮಾತುಗಳು ಭಾಳ ಕೆಲಸ ಮಾಡ್ತವೆ. ನಾವು ಅನವಶ್ಯಕವಾಗಿ ಯಾವುದೋ ಒಂದು ವಿಚಾರವನ್ನು ಮಾತಾಡದೆ ನಮಗೇನು ಬೇಕು, ಯಾವುದನ್ನು ಹೇಗೆ ಮಾತಾಡಬೇಕು. ಯಾಕೆಂತಂದರೆ ಕೆಲವೊಂದು ಸಂದರ್ಭಗಳು ಈ ಪಾಯಿಂಟ್ಸ್ಗಳು ತುಂಬ ಬಹಳ ಕಾಡ್ತವೆ ನಮ್ಮನ್ನು. ನಮಗೆಲ್ಲ ಟೆಕ್ನಾಲಜಿಯಲ್ಲಿ ಪ್ರೊಫೆಷ್ನಲ್ ಆಗಿ ಎಲ್ಲವೂ ಚೆನ್ನಾಗೇ ಕಲ್ತಿರ್ತೀವಿ, ಆದರೆ ಮಾತು ಸರಿಗಿಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಕೆಲವೊಂದು ಏನು ಕ್ಷೇತ್ರಗಳಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ನಮ್ಮ ಮಾತು ಬಹಳ ಕೆಲಸ ಮಾಡ್ತದೆ. ಕಮ್ಯುನಿಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಇದನ್ನು ನಾವು ತಿಳ್ಕೊಬೇಕಾಗ್ತದೆ. ಆಮೇಲೆ ನಮ್ಮ ಮನಸ್ಸು, ಭಾವನೆಗಳು, ಮನಸ್ಸಿನಲ್ಲಿರುವಂಥ ಭಾವನೆಗಳು ಇಲ್ಲಿ ತುಂಬ ವರ್ಕ್ ಮಾಡ್ತದೆ. ಯಾಕೆಂದರೆ ನಮಗೆ ಆ ಭಾವನೆಗಳೇ ಇಲ್ಲ ಅಂತಂದರೆ ಇನ್ನು ಭಾವನೆಗಳನ್ನು ಹೇಗೆ ತೆಗಿತೀವಿ ಫೋಟೋಗ್ರಫಿಯಲ್ಲಿ. ಸೊ ಇದು ನಾವು ತಿಳ್ಕೋಬೇಕು. ಅದಾದಮೇಲೆ ಆತ್ಮವಿಶ್ವಾಸ, ಇದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗ್ತದೆ. ನಾವು ಅದನ್ನು ಮಾಡ್ತೀವ ಇಲ್ಲ, ಹೇಗೆ ಮಾಡಲಿಕ್ಕೆ ಸಾಧ್ಯ, ಅದು ಹೇಗೆಲ್ಲ ಮಾಡ್ಬೋದು, ನಾವೇ ಅದು ನಮ್ಮಿಂದ ಆಗಲ್ಲ ಅಂದರೆ ಯಾವುದೂ ಬರೋದಿಲ್ಲ. ನಾವು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿದ್ದರೆ ಖಂಡಿತವಾಗಿ ಅದು ಮಾಡೇ ಮಾಡ್ತೇವೆ. ಇದು ಬೇಸಿಕ್. ಆಮೇಲೆ ಶ್ರದ್ಧೆ, ಆಸಕ್ತಿ, ಅದಾದ ನಂತರ ಕೌಶಲ್ಯಗಳು, ನಮ್ಮಲ್ಲಿರುವಂಥ ಗುರಿ, ಆಮೇಲೆ ಸಮಯ ಪಾಲನೆ. ಹೀಗೆ ಇದರ ಜೊತೆಗೆ ನಮ್ಮ ಬಿಹೇವಿಯರ್, ನಡವಳಿಕೆ ಹೇಗಿದೆ, ನಾವು ಒಂದು ಫೋಟೋಗ್ರಫಿಗೆ ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋ ಆಧಾರದ ಮೇಲೆ ಇವು ನಮ್ಮ ವ್ಯಕ್ತಿತ್ವದ ಗುಣಗಳು. ಈ ಗುಣಗಳ ಜೊತೆಗೆ ನಮಗೇನಿರ್ಬೇಕಂತಂದರೆ ಫೋಟೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಇದು ಬರ್ತದೆ, ಏನು ಬಾಲ್ ಪೆನ್ಸ್ ಅಂತಾರೆ. ಏನು ಬಾಲ್ ಪೆನ್ಸ್ ಅಂತಂದರೆ, ಒಬ್ಬ ಅದ್ಭುತ ಫೋಟೋಗ್ರಾಫರ್ ಆಗಬೇಕು ಅಂತಂದರೆ ಈ ಬಾಲ್ ಪೆನ್ಸ್ ಅನ್ನೋ ಐಡಿಯಾ ಬೇಕಾಗ್ತದೆ. ಏನಪ್ಪ ಬಾಲ್ ಪೆನ್ಸ್ ಅಂತಂದರೆ, ಬ್ಯಾಕ್ಗ್ರೌಂಡ್, ಬಿ ಅಂದರೆ ಬ್ಯಾಕ್ಗ್ರೌಂಡ್, ಎ ಅಂದರೆ ಆ್ಯಂಗಲ್, ಎಲ್ ಅಂದರೆ ಲೈಟ್, ಎಲ್ ಅಂದರೆ ಲೆನ್ಸ್, ಪಿ ಅಂದರೆ ಪಿಕ್ಚರ್, ಇ ಅಂದರೆ ಎಕ್ಸ್ಪೀರಿಯನ್ಸ್, ಎನ್ ಅಂದರೆ ನಿಯರ್ ಸಬ್ಜೆಕ್ಟ್, ಎಸ್ ಅಂದರೆ ಸ್ಟಡಿ ಆಫ್ ಗ್ರೇಟ್ ಮ್ಯಾನ್ ಅಂತೇಳಿ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡಾಗ ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಒಬ್ಬ ಛಾಯಾಗ್ರಾಹಕ ಏನು ಮಾಡಬೇಕು, ಒಬ್ಬ ಛಾಯಾಗ್ರಾಹಕ ಏನೆಲ್ಲ ಅಬ್ಸರ್ವೇಷನ್ ಮಾಡಬೇಕು ಅಂತಂದರೆ ಅವನಿಗೆ ಮೊದಲೇದಾಗಿ ಬೇಕಾಗಿರುವುದೇನಪ್ಪ ಅಂತಂದರೆ, ಆಗಲೇ ಹೇಳಿದೆ, ಒಂದು ಒಳ್ಳೆ ಬ್ಯಾಕ್ಗ್ರೌಂಡು. ಸರಿ, ಎಲ್ಲವಕ್ಕೂ ಬ್ಯಾಕ್ಗ್ರೌಂಡ್ ಬೇಕಲ್ಲ, ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಬ್ಯಾಕ್ಗ್ರೌಂಡನ್ನು ನಾವೇನು ಮಾಡ್ತೀವಿ, ಸಬ್ಜೆಕ್ಟ್ ಆಬ್ಜೆಕ್ಟಿವ್ ಆಗಿ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದು ವಿಷಯವಲ್ಲ ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಆ ಬ್ಯಾಕ್ಗ್ರೌಂಡು ನಾವು ಬಹಳ ಮುಖ್ಯವಾಗಿ ಈ ಫೋಟೋಗ್ರಫಿಯಲ್ಲಿ ಕೆಲಸ ಮಾಡ್ತದೆ. ಅದಾದಮೇಲೆ ಆ್ಯಂಗಲ್, ದೃಷ್ಟಿಕೋನ, ನಾವು ಯಾವ ವಿವಿಧ ಭಂಗಿಗಳಲ್ಲಿ, ಯಾವ ದೃಷ್ಟಿಕೋನದಲ್ಲಿ ಆ ಪಿಕ್ಚರ್ನ ಕ್ಯಾಪ್ಚರ್ ತೆಗಿತೀವಿ ಅನ್ನೋದ್ರ ಮೇಲೆ ನಮ್ಮ ಫೋಟೋಗ್ರಫಿ ಬಲವಾಗಿ ಸಾಕ್ಷಿಯನ್ನು ಹೇಳ್ತಾ ಹೋಗ್ತದೆ.
ಆಮೇಲೆ ಲೈಟ್ ಇಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಾವು ಬೆಳಕು ನಮಗೆ ಎಷ್ಟು ಮುಖ್ಯನೋ, ನಮಗೆ ಕಣ್ಣು ಎಷ್ಟು ಮುಖ್ಯನೋ, ಆ ಬೆಳಕು ಫೋಟೋಗ್ರಫಿಗೆ ತುಂಬ ಮುಖ್ಯ. ಬೆಳಕಿಲ್ಲದೆ ಫೋಟೋಗ್ರಫಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಪ್ರಧಾನವಾಗಿ ಬೇಕಾಗಿರೋದು ಬೆಳಕು. ಆಗಲೇ ಹೇಳಿದೆ, ಫೋಟೋ ಅಂದರೆ ಬೆಳಕು, ಲೈಟಿಂಗ್ ಅಂತ, ಗ್ರಫಿ ಅಂದರೆ ಬರವಣಿಗೆ ಅಂತ. ಫೋಟೋಗ್ರಫಿಗೆ ಬೇಕಾಗಿರೋದೇನಪ್ಪ ಅಂತಂದರೆ, ಒಂದು ಇಮೇಜನ್ನು ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅದು ಲೈಟ್. ಆಮೇಲೆ ಲೆನ್ಸ್. ಹಿಂದೆ ಇದ್ವು ತುಂಬ ಡಿಫ್ರೆಂಟ್ ಕ್ಯಾಮ್ರಾಗಳು, ಆದರೆ ಇವತ್ತು ಟೈಪ್ಸ್ ಆಫ್ ಲೆನ್ಸ್ಗಳು ಬಂದಿದ್ದಾವೆ. ಟೆಲಿ ಲೆನ್ಸ್ ಅಂತ ಬರ್ತದೆ, ಮೈಕ್ರೋ ಲೆನ್ಸ್ ಅಂತ ಬರ್ತದೆ, ಫಿಶ್ ಐ ಲೆನ್ಸ್ ಅಂತ ಬರ್ತದೆ, ಪ್ರೈಮ್ ಲೆನ್ಸ್ ಅಂತ ಬರ್ತದೆ, ಜೂಮ್ ಲೆನ್ಸ್ ಅಂತ ಬರ್ತವೆ. ಹೀಗೆ ವಿವಿಧ ತರಹದ ಲೆನ್ಸ್ಗಳು ಬರ್ತವೆ. ಬಟ್ ಅವುಗಳನ್ನು ಹೇಗೆ ಬಳಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು. ಈಗ ಉದಾಹರಣೆಗೆ ದೊಡ್ಡ ಸ್ಟೇಜ್ ಇರ್ತದೆ, ನಾವು ಜೂಮ್ ಲೆನ್ಸ್ ಹಾಕಿ ಫೋಟೋ ತೆಗೆದ್ರೆ ಕೆಲವಷ್ಟು ಜನ ಮಾತ್ರ ಬರ್ತಾರೆ. ಆ ಸ್ಟೇಜಲ್ಲಿ ಎಲ್ಲರೂ ಮುಖ್ಯರಾಗ್ತಾರೆ ಆ ಒಂದು ಈವೆಂಟಿಗೆ. ಆವಾಗ ನಾವು ಯಾವ ಲೆನ್ಸ್ ಬಳಸಬೇಕು, ವೈಡ್ ಲೆನ್ಸ್ ಹಾಕಬೇಕಾಗ್ತದೆ. ಅದನ್ನು ಹೇಗೆ ಬಳಕೆ ಮಾಡಬೇಕು, ಅದು ಎಲ್ಲಿ ಕೆಲಸ ಮಾಡ್ತದೆ, ಹೇಗೆ ಕೆಲಸ ಮಾಡ್ತದೆ, ಇದನ್ನು ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ. ಆಮೇಲೆ ಚಿತ್ರವನ್ನು ಹೇಗೆ ಸೆರೆ ಹಿಡಿಬೇಕು. ನಾನು ಆಗಲೇ ಹೇಳಿದೆ, ಕಲ್ಪನಾ ಶಕ್ತಿ. ಒಬ್ಬ ಛಾಯಾಗ್ರಾಹಕನಿಗೆ ಏನು ಬೇಕಪ್ಪ ಅಂತಂದರೆ ಇಮ್ಯಾಜಿನೇಷನ್. ಕನಸುಗಳನ್ನು ಈ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು. ನಾನು ಈ ರೀತಿ ಫೋಟೋಗಳನ್ನು ತೆಗಿತೀನಿ ಅಂತ. ಆ ರೀತಿ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಾಗ, ಕಲ್ಪನೆಯನ್ನು ಇದು ಮಾಡ್ಕೊಂಡಾಗ, ಅದನ್ನು ನಾವು ಕನ್ವರ್ಟ್ ಆಗಿ ನಾವು ಪಿಕ್ಚರನ್ನು ಕ್ಯಾಪ್ಚರ್ ಮಾಡ್ಬೋದು, ಅಂದರೆ ಫೋಟೋವನ್ನು ತೆಗಿಬೋದು ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಾವು ಬಲವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಭಾಳ ಮುಖ್ಯ. ಅಂದರೆ ಹೇಗೆ ಎಕ್ಸ್ಪೀರಿಯೆನ್ಸ್, ನಾನು ಆಗಲೇ ಇದು ಬೇಸಿಕ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೀರಿಯೆನ್ಸ್ ಏನು? ಎಕ್ಸ್ಪೀರಿಯೆನ್ಸ್ ನೋಡಿ, ನಾವು ಯಾವ ರೀತಿ ಫೋಟೋಗಳನ್ನು ಅನುಭವ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಹೇಗೆ ಬರ್ತದೆ? ಮನೇಲಿ ಕೂತ್ಕೊಂಡ್ರೆ ಬರ್ತದಾ? ಕ್ಯಾಮ್ರಾ ಹಿಡದೇ ಇರದೆ ಬರ್ತದಾ? ನನಗೆ ಕ್ಯಾಮ್ರಾ ಇಲ್ಲಪ್ಪ, ನಾನು ಟಚ್ಚೇ ಮಾಡಿಲ್ಲ, ಎಕ್ಸ್ಪೀರಿಯೆನ್ಸ್ ಬರ್ತದೆ? ನೋ. ಬಟ್ ನಾವು ಆಪ್ರೇಟಿಂಗನ್ನು ಯಾವ ರೀತಿ ಮಾಡಬೇಕು, ಅದರಲ್ಲಿ ಕೀ ಟರ್ಮ್ಸ್ಗಳೇನು, ಟೆಕ್ನಿಕಲ್ ಟರ್ಮ್ಸ್ಗಳೇನು, ಪಾರ್ಟ್ಸ್ಗಳು ಯಾವ್ಯಾವು, ಇದು ಹೇಗೆಲ್ಲ ಪ್ರೊಸೆಸಿಂಗ್ ಆಗ್ತದೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಆಮೇಲೆ ನಿಯರ್ ಸಬ್ಜೆಕ್ಟ್ ಹೇಳಿದೆ. ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ಇಲ್ಲಿ ಯಾರು ವಿಷಯ ಆಗ್ತಾರೆ, ಇದು ವಿಷಯ ವಸ್ತು ಅಲ್ಲದವರು ಯಾರಿರ್ತಾರೆ. ಸೊ ಇವುಗಳನ್ನ ನಾವು ಅರ್ಥೈಸ್ಕೋಬೇಕಾಗ್ತದೆ. ಆಮೇಲೆ ಎಲ್ಲ ಮಾಡೋಕ್ಕಿಂತ ಮುಂಚೆ ಸ್ಟಡಿ ಆಫ್ ಗ್ರೇಟ್ ಮ್ಯಾನ್ ಅಂತ ಹೇಳ್ಕೊಳ್ತೀವಿ. ನಾವು ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ನಾವು ಅದನ್ನು ನಾಲೆಡ್ಜ್ ಇಲ್ಲ, ನಮಗೇನು ವಿಷಯನೇ ಗೊತ್ತಿಲ್ಲಪ್ಪ, ಹೆಂಗೆ ಕಲಿತೀರಿ? ಇಲ್ಲ. ಅದಕ್ಕಾಗಿ ಯಾವುದೇ ಅದು ನನಗೆ ಗೊತ್ತಿಲ್ಲ ಅಂತಂದಾಗ ಇನ್ನೊಬ್ಬರ ಹತ್ರ ಕೇಳಿ ಆದರೂ ತಿಳ್ಕೊಳ್ಬೇಕು. ಯಾಕೆಂತಂದರೆ ನಾನು ಆಗಲೇ ಹೇಳ್ತೀನಿ, ನೀನು 1000 ಸಲ ಓದು, ಇನ್ನೊಬ್ಬರ ಹತ್ರ ಕೇಳಿದರೆ ಬೇಗ ಈಸಿಯಾಗಿ ಕ್ಯಾಚ್ ಆಗ್ತದೆ ಕೆಲವೊಂದು ಅಂಶಗಳು. ಆವಾಗ ನಾವು ಸ್ಟಡಿ ಮಾಡಬೇಕಾಗ್ತದೆ. ಇದು ಹಿಂಗೆ ಹಂಗೆ ಅಂತೇಳಿ. ನಮಗಿಲ್ಲ, ಏನೂ ನಾಲೆಡ್ಜ್ ಇಲ್ಲ. ಇವು ಉದಾಹರಣೆಗೆ ಯಾರೋ ಒಬ್ಬರು ಬಂದಿರ್ತಾರೆ, ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಗೊತ್ತಿಲ್ಲ, ನಿಮಗೆ ಆ ವ್ಯಕ್ತಿ ಫೋಟೋ ಸಿಕ್ಕಿಲ್ಲ ಅಂತಂದಾಗ ನೀವು ಅಲ್ಲಿ ಇರ್ತೀರ ಪ್ಲೇಸಲ್ಲಿ. ಸೊ ನಾವು ಯಾವುದೇ ಒಂದು ಕೆಲಸ ಮಾಡಲಿ, ಅದು ನೀವು ಮ್ಯಾರೇಜ್ ಫೋಟೋಗ್ರಫಿಗಾದರೂ ಹೋಗಿ, ಇದು ಫೋಟೋ ಜರ್ನಲಿಸ್ಟ್ ಆಗಿದ್ದರೂ ಆಗಿ, ಬರ್ಡ್ ಫೋಟೋಗ್ರಫಿಗಾದರೂ ಹೋಗಿ, ವೈಲ್ಡ್ ಲೈಫಿಗಾದರೂ ಹೋಗಿ, ಲ್ಯಾಂಡ್ಸ್ಕೇಪಿಗಾದರೂ ಹೋಗಿ, ಯಾವುದಕ್ಕಾದರೂ ಹೋಗಿ, ಆದರೆ ನೀವು ಅಲ್ಲಿ ಸ್ಟಡಿ ಮಾಡ್ಕೊಂಡು ಪ್ರೀ ಪ್ಲ್ಯಾನ್ಡ್ ಆಗಿ ಏನೇನು ಸಿದ್ಧತೆಗಳನ್ನು ಮಾಡಬೇಕು ಎಲ್ಲವೂ ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ಇದಕ್ಕೆ ಅದನ್ನು ಸ್ಟಡಿ ಮಾಡಬೇಕಾಗ್ತದೆ. ಒಂದು ವಿಷಯವನ್ನು ನಾವು ಯಾವುದೋ ಒಂದು ಫೋಟೋಗ್ರಫಿ ಮಾಡ್ತೀವಿ ಅನ್ನೋದಕ್ಕೆ. ಸೊ ಇಷ್ಟು ಪ್ರಮುಖವಾದ ವಿಚಾರ. ಆದರೆ ಇದರೆಲ್ಲ ಜೊತೆಗೆ ಇದು ಕ್ಯಾಮ್ರಾ ಹೇಗೆ ಡೆವಲಪ್ಮೆಂಟ್ ಆಯಿತು, ಹೇಗೆ ಇದು ಬಿಲ್ಡಪ್ ಆಯಿತು ಗೊತ್ತಾ? ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅದು ವಿನ್ಯಾಸ ರಚನೆ ಆಗಿದೆನೋ ನಮ್ಮ ದೇಹ, ಅದೇ ರೀತಿಯಾಗಿ ಕ್ಯಾಮ್ರಾ ಕೂಡ ವಿನ್ಯಾಸಗೊಂಡಿದೆ. ಅದನ್ನು ಹೇಗೆ ಹಿಡ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಅದು ವರ್ಕಿಂಗ್ ಪ್ರೊಸೆಸಿಂಗ್ ಆಗಿರ್ಬೋದು, ಅದೆಲ್ಲವೂ ಏನಾಗಿದೆ ಅಂತಂದರೆ ನಾವು ಹೇಗೆ ನಮ್ಮ ಕಣ್ಣು ಕೆಲಸ ಮಾಡ್ತದೋ ಅದೇ ಥರನಾಗಿ ಇಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ.
ಇಲ್ಲಿ ಅದರಲ್ಲಿ 3 ಟೆಕ್ನಿಕಲ್ ಟರ್ಮ್ಸ್ಗಳು ಬರ್ತವೆ. ಒಂದು ಸೆಟರ್ ಸ್ಪೀಡ್ ಅಂತ ಬರ್ತದೆ, ಇನ್ನೊಂದು ಅಪಾಚಾರ್ ಅಂತೇಳಿ ಬರ್ತದೆ, ಇನ್ನೊಂದು ISO ಅಂತ ಬರ್ತದೆ. ಇದು ದೊಡ್ಡ ಏನು ಈ ಬರೀ ಒಂದು ಕ್ಲಾಸಲ್ಲಿ ಹೇಳಿ ಮುಗಿಸುವಂಥ ಒಂದು ಸಬ್ಜೆಕ್ಟ್ ಅಲ್ಲ ಇದು. ಇದು ಒಂದು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರುವಂಥ ಕ್ಷೇತ್ರ ಇದು. ಯಾಕೆಂತಂದರೆ ಇಲ್ಲಿ ಹೇಗೆ ನಾವು ಟೆಕ್ನಿಕಲ್ ಟರ್ಮ್ಸ್ ಹೇಗಿದ್ದಾವೆ ಅಂತಂದರೆ, ಲೆನ್ಸೇ ಒಂದು ಪಾರ್ಟಾಗಿ ನೋಡ್ತೀವಿ, ಕ್ಯಾಮ್ರಾಸ್ಗಳೇ ಪಾರ್ಟಾಗಿ ನೋಡ್ತೀವಿ, ಆಮೇಲೆ ಅದರ ಒಂದು ಆಪ್ರೇಟಿಂಗ್ ಸಿಸ್ಟಮೇ ಬೇರೆಯಾಗಿ ನೋಡ್ತೀವಿ. ಹೀಗೆ ಡಿಫ್ರೆಂಟಾಗಿ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಏಕೆಂದರೆ ಹೇಗೆ ನಾವು ಕ್ಯಾಮ್ರಾಗಳನ್ನು ಸೆಟ್ಟಿಂಗ್ ಮಾಡ್ಕೋಬೇಕು, ಹೇಗೆ ಅವುಗಳನ್ನು ಬದಲಾವಣೆ ಮಾಡ್ಕೋಬೇಕು, ಈ ಡಿವೈಸ್ ಏನೆಲ್ಲ ವರ್ಕ್ ಮಾಡ್ತದೆ, ಫ್ಲ್ಯಾಶ್ ಹೆಂಗೆ ಯೂಸ್ ಮಾಡ್ಕೋಬೇಕು, ಆಲ್ಟರ್ನೇಟ್ ಲೈಟ್ ಹೇಗೆ ಬಳಸ್ಕೋಬೇಕಾಗ್ತದೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಈ ಫೋಟೋಗ್ರಫಿಯನ್ನು ಮಾಡಬೇಕಾಗ್ತದೆ ಅಂತ. ಇಲ್ಲಿ ಒಂದು ಹೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೇಗೆ ಅಂತಂದರೆ, ಇಲ್ಲಿ ಆಟೋ ಮತ್ತು ಮ್ಯಾನ್ಯುವಲ್ ಮೋಡ್ಸ್ ಅಂತೇಳಿ ಬರ್ತವೆ. ಅದರಲ್ಲಿ ಆಟೋ ಹೇಗೆ ಅಂತಂದರೆ, ಕ್ಯಾಮ್ರಾ ಮಾತನ್ನು ನಾವು ಕೇಳ್ತೇವೆ, ಅಲ್ಲಿ ಯಾರು ಬೇಕಾಗಿಲ್ಲ ಅಲ್ಲಿ. ಆದರೆ ಮ್ಯಾನ್ಯುವಲ್ ನಮ್ಮ ಮಾತನ್ನು ಕ್ಯಾಮ್ರಾ ಕೇಳ್ತದೆ. ಇದು ಬಹಳ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕಾಗ್ತದೆ. ಯಾಕೆಂತಂದರೆ, ನಾನು ಆಗಲೇ ಹೇಳಿದೆ, ಆಟೋ ಕಂಡೀಷನಲ್ಲಿ ನಾವು ಫೋಟೋ ತೆಗೆದ್ರೆ ಅದಕ್ಕೆ ನೀವೇ ಆಗಬೇಕು, ನೀವೆಲ್ಲ ಯಾಕೆ ಇವನ್ನೆಲ್ಲ ತಿಳ್ಕೋಬೇಕಾಗ್ತದೆ. ಮ್ಯಾನ್ಯುವಲ್ ಆದರೆ ನಾನು ಹೇಳ್ತೀನಲ್ಲ, ನಮ್ಮ ಕಲ್ಪನಾ ಶಕ್ತಿಗೆ ಮೀರಿ ನಾವೇನು ಮಾಡ್ಬೋದು ಅಂತಂದರೆ ಫೋಟೋಗಳನ್ನು ತೆಗಿಬೋದು, ಛಾಯಾಗ್ರಹಣವನ್ನು ಮಾಡ್ಬೋದು. ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, ಈ ಆಟೋ ಮತ್ತು ಮ್ಯಾನ್ಯುವಲ್ ಅನ್ನೋದು ಬಹಳ ತುಂಬ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಹೋಗ್ತವೆ. ಆಗಲೇ ಹೇಳಿದೆ, ಅದು ಎಲ್ಲವೂ ಇನ್ಬಿಲ್ಟಾಗಿ ಸೆಟ್ಟಿಂಗ್ ಮಾಡ್ಕೊಂಬಿಟ್ಟಿರ್ತದೆ. ಇಲ್ಲಿ ಎಷ್ಟು ಬೆಳಕಿದೆ, ಇಲ್ಲಿ ಎಷ್ಟು ಲೈಟಿಂಗ್ ಇದೆ, ಇಲ್ಲಿ ಎಷ್ಟು ಕತ್ಲೆ ಇದೆ, ಎಲ್ಲವೂ ಅದು ಸೆಟ್ ಮಾಡ್ಕೊಂಡು ಏನು ಮಾಡ್ತದೆ, ಅದೇ ಎಷ್ಟು ಬೆಳಕು ಕೊಡಬೇಕು, ಅದು ಎಷ್ಟು ಹೆಂಗೆ ಕ್ಯಾಪ್ಚರ್ ಮಾಡಬೇಕು ಅದು ಕ್ಯಾಪ್ಚರ್ ಮಾಡಿಬಿಡ್ತದೆ. ಆದರೆ ಮ್ಯಾನ್ಯುವಲ್ ಹಂಗಲ್ಲ. ನಾವು ಹೇಗೆ ಫೋಟೋಗ್ರಫಿಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಟರ್ಮ್ಸ್ ನಿಂತಿರ್ತದೆ. ಅದರಲ್ಲಿ ಆ ಮ್ಯಾನ್ಯುವಲ್ಗಳನ್ನು ಹೇಗೆ ತಿಳ್ಕೋಬೇಕು ನೋಡಿ. ಈ ವಿಚಾರಗಳನ್ನು ತಿಳ್ಕೊಂಡಾಗ ಅಲ್ಲಿ ಏನು ಬರ್ತವೆ ಅಂತಂದರೆ, ಈ ಮ್ಯಾನ್ಯುವಲ್ ಆಟೋ ಅಂತ ಬಂದಾಗ ಈ 3 ಕಂಡೀಷನ್ ಈ ಸಬ್ಜೆಕ್ಟ್ಗಳು ಬರ್ತವೆ. ಏನಪ್ಪ ಇವು ತಿಳ್ಕೊಳ್ಳೇಬೇಕು. ಒಬ್ಬ ಒಳ್ಳೆ ಫೋಟೋಗ್ರಾಫರ್, ನಾನು ದಿ ಬೆಸ್ಟ್ ಫೋಟೋಗ್ರಾಫರ್ ಆಗ್ತೀನಿ ಅಂತಂದರೆ ಅವನಿಗೆ ಸೆಟ್ರ್ ಸ್ಪೀಡ್ ಬಗ್ಗೆ ಐಡಿಯಾ ಇರಬೇಕು, ಅಪಾಚರ್ಗಳ ಬಗ್ಗೆ ಐಡಿಯಾ ಇರಬೇಕು, ಆಮೇಲೆ ISOಗಳ ಬಗ್ಗೆ ಇದಿರಬೇಕು, ಯಾವುದನ್ನು ಫೋಕಸ್ ಮಾಡಬೇಕು, ಯಾವುದನ್ನು ಫೋಕಸ್ ಮಾಡಬಾರ್ದು ಅನ್ನೋ ಒಂದು ವಿಷಯವನ್ನು ನಾವು ತಿಳ್ಕೋಬೇಕು. ಅಂದರೆ ಇಲ್ಲಿ ಅಪಾಚರ್ ಅಂದರೆ ಏನು, ಸೆಟ್ರ್ ಸ್ಪೀಡ್ ಅಂತಂದರೆ ಏನು, ಇವುಗಳ ಬಗ್ಗೆ ನಾವು ಮಾತಾಡೋಣ. ಅವುಗಳ ಏನು ಅಂತಂದರೆ ನೋಡಿ, ಸೆಟ್ರ್ ಸ್ಪೀಡ್ ಅನ್ನೋದು ಕಣ್ಣಿನ ರೆಪ್ಪೆ, ಅಪಾಚಾರ ಅನ್ನೋದು ನಮ್ಮ ಕಣ್ಣು. ಅದರಲ್ಲಿ ಎಸ್ಪೆಷಲಿ ನಾವು ಕಣ್ಣಿನ ಗುಡ್ಡೆ ಒಳಗಡೆ ಇದೆ ಅಲ್ವಾ, ಆ ಚಿಕ್ಕ ರಂಧ್ರ, ಅದನ್ನು ಕನ್ನಡದಲ್ಲಿ ತೇಜೋರಂಧ್ರ ಅಂತೇಳಿ ಕರೀತಾರೆ. ಅದರಿಂದ ನಾವು ಫೋಟೋಗ್ರಫಿ ಮಾಡ್ತೇವೆ. ವೆರಿ ಸಿಂಪಲ್. ಫೋಟೋಗ್ರಫಿ ಅನ್ನೋದು ಸಾಮಾನ್ಯವಾದ ಸಂಗತಿ. ಆದರೆ ಇದು ರಾಕೆಟ್ ಸೈನ್ಸ್ ಅಲ್ಲ. ಇದೇನಪ್ಪ ಫಾರ್ಮುಲಾ ಹಾಕ್ಕೊಂಡು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಏನೂ ಇಲ್ಲ. ಆದರೆ ಇದನ್ನು ನಾವು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಏನಾಗಿರ್ತದೆ ಅಂತಂದರೆ ಫೋಟೋಗ್ರಫಿ ನಿಂತಿರ್ತದೆ. ಆದರೆ ನೋಡಿರಿ, ಇದು ಹೇಗೆ ವರ್ಕ್ ಆಗ್ತದೆ. ನೀವು ಒಂದು ಬೆಳಕಿಗೆ ಹೋಗಿರ್ತೀರ, ತುಂಬ ಬಿಸಿಲಿರ್ತದೆ, ಸೂರ್ಯನ ನೇರವಾಗಿ ನೋಡೋಕ್ಕಾಗ್ತದ ಇಲ್ಲ. ಅವಾಗ ಏನು ಮಾಡ್ತೀರಾ, ನೀವು ಕಣ್ಣಿನ ರೆಪ್ಪೆಯನ್ನು ಬ್ಲಿಂಕ್ ಮಾಡ್ತಾ ಏನು ಮಾಡ್ತೀರಾ, ಪಟ ಹೊಡ್ತಾ ಸೂಕ್ಷ್ಮವಾಗಿ ಸಣ್ಣಗಾಗಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಕಣ್ಣನ್ನು ಚಿಕ್ಕದು ಮಾಡ್ಕೊಂಡು ಸೂರ್ಯನ ನೋಡಲಿಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಕ್ಯಾಮ್ರಾ ಕೂಡ ಅಷ್ಟೇ. ತುಂಬ ಕತ್ಲೆ ರೂಮ್ ಇರ್ತದೆ, ನಾವು ಅವಾಗ ಏನು ಮಾಡ್ತೀವಿ, ಕಣ್ಣಿನ ರೆಪ್ಪೆಯನ್ನು ದೊಡ್ಡದಾಗಿ ಓಪನ್ ಮಾಡ್ಕೊಂಡು ತುಂಬ ಕಣ್ಣು ಓಪನ್ ಮಾಡಿಕೊಂಡು ದಿಟ್ಟಿಸಿ ನೋಡುವಂಥ ಕೆಲಸವನ್ನು ಅಲ್ಲಿ ಮಾಡ್ತೀವಿ. ಅವಾಗ ಏನಾಗ್ತದೆ ಅಂತಂದರೆ ಅದು ಜಾಸ್ತಿ ಬೆಳಕನ್ನು ಕೇಳ್ತದೆ. ಅವಾಗ ನಾವು ಜಾಸ್ತಿ ಕಣ್ಣು ಓಪನ್ ಮಾಡಿದಾಗ ಅಲ್ಲಿ ಕಣ್ಣಿನ ರೆಪ್ಪೆ ಕಡಿಮೆ ಹೊಡಿತದೆ, ಅಂದರೆ ಹೊಡ್ಕೊಳ್ತದೆ. ಅವಾಗ ಏನಾಗ್ತದೆ ಅಂತಂದರೆ ಅದು ನೋಡಿ, ಈ ಒಂದು ಸಿಸ್ಟಮ್ ಆಧಾರದ ಮೇಲೆ ಏನಾಗಿದೆ ಅಂತಂದರೆ ಫೋಟೋಗ್ರಫಿ ನಿಂತಿದೆ. ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, ಬೆಳಕಿನ ಬೆಳವರಿಗೆ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಲೈಟಿಂಗ್ ಚೇಂಜ್ ಆಗ್ತಾ ಇರ್ತದೆ.
ಈ ಲೈಟಿಂಗ್ಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡುವಂಥದ್ದೇ ದೊಡ್ಡ ಸವಾಲಿನ ಕೆಲಸ. ಅದರಲ್ಲಿ ಅಪಾಚರ್ ಒಂದು, ಸಟರ್ ಸ್ಪೀಡು ಅಂತಂದು. ISO ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಅಂತೇಳಿ ಒಂದು ಸಂಸ್ಥೆ ಇದೆ. ಅವರು ಮಿನಿಮಮ್ ಈ ಸ್ಟ್ಯಾಂಡರ್ಡಲ್ಲಿ ಫೋಟೋ ತೆಗೀರಿ ಅಂತೇಳಿ ಕೋಡಿಂಗ್ಸನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಫೋಟೋಗಳನ್ನು ನಾವು ತೆಗಿತಾ ಹೋಗ್ತೀವಿ, ಕ್ಯಾಪ್ಚರನ್ನು ಮಾಡ್ತೀವಿ. ಆದರೆ ನಾನು ಆಗಲೇ ಹೇಳಿದೆ, ಸಟರ್ ಸ್ಪೀಡ್, ಅಪಾಚರ್, ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆ, ಇವು ಬಹಳ ಮುಖ್ಯವಾಗಿ ಕೆಲಸ ಮಾಡುವಂತಹ ಸಂಗತಿಗಳು. ಈ ವಿಚಾರಗಳನ್ನು ನೀವು ತಿಳ್ಕೊಂಡಾಗ ಏನಾಗ್ತದೆ ಅಂತಂದರೆ, ಭಾಳ ಸ್ಪಷ್ಟವಾಗಿ ಇವುಗಳನ್ನು ನೀವು ಅಧ್ಯಯನ ಮಾಡಿಕೊಂಡು ನಿಮಗೆ ಪ್ರಾಕ್ಟಿಕಲಾಗಿ ಇವುಗಳನ್ನು ಫೀಲ್ ಆದಾಗ, ನೀವು ಬಳಕೆ ಮಾಡ್ಕೊಂಡಾಗ ಏನಾಗ್ತದೆ ಅಂತಂದರೆ ಅದು ಫೋಟೋಗ್ರಫಿ ಅನ್ನೋದು ಬರ್ತದೆ. ಈ ರೀತಿಯಾಗಿ ನಾವು ಮುಂದಿನ ಒಂದು ಸಮಯದಲ್ಲಿ ಇದರ ವಿಸ್ತಾರ ರೂಪಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ತುಂಬ ಟೈಪ್ಸ್ ಆಫ್ ಫೋಟೋಗ್ರಫಿ ಬರ್ತವೆ. ಅದರಲ್ಲಿ ನೇಚರ್ ಫೋಟೋಗ್ರಫಿ ಅಂತ ಬರ್ತದೆ, ಬರ್ಡ್ಸ್ ಫೋಟೋಗ್ರಫಿ ಅಂತ ಬರ್ತದೆ, ವೈಲ್ಡ್ ಲೈಫ್ ಅಂತ ಬರ್ತದೆ, ಫಂಕ್ಷನ್ ಫೋಟೋಗ್ರಫಿ ಅಂತ ಬರ್ತದೆ, ಮಾನ್ಯುಮೆಂಟ್ಸ್ ಫೋಟೋಗ್ರಫಿ ಬರ್ತವೆ, ಲ್ಯಾಂಡ್ಸ್ಕೇಪ್ ಅಂತೇಳಿ ಬರ್ತದೆ, ಅಡ್ವೆಂಚರಿ ಅಂತೇಳಿ ಬರ್ತವೆ. ಹೀಗೆ ಸುಮಾರು 150ಕ್ಕೂ ಹೆಚ್ಚು ಫೋಟೋಗ್ರಫಿ ಬರೋದರಿಂದ ನೀವು ಈ ವಿಚಾರಗಳನ್ನು ಅಂದರೆ ಟೆಕ್ನಿಕಲ್ ಟರ್ಮ್ಸ್ಗಳನ್ನು ತುಂಬ ಸುಲಭವಾಗಿ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥ ಜರೂರಿ ಇದೆ. ಈ ಜರೂರನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಅಂತೇಳಿ ಇಂದಿನ ಒಂದು ವಿಷಯ ಮಂಡನೆ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.